ಇದು ಸದನದಲ್ಲಿ ನಡೆದಂತಹ ಗದ್ದಲ. ಆದರೆ ಮತ್ತೊಂದು ಕಡೆಗೆ ಸಿಎಂ ವಿಚಾರದಲ್ಲಿ ಒಪ್ಪಂದದ ಪ್ರಕಾರ ನಡೆದುಕೊಳ್ತೇನೆ, ನಾನು ಯಾವತ್ತೂ 5 ವರ್ಷ ಇರೋದಿಲ್ಲ ಅಂತ ಹೇಳಿಲ್ಲ. ಹೈಕಮಾಂಡ್ ಸಿಎಂ ಪರವಾಗಿ ಇದ್ದಿದ್ದಕ್ಕೆ ಅವರು ಸಿಎಂ ಆಗಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆಂಧ್ಲೆ ಶ್ರೀ ಜಗದೀಶ್ವರಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಡಿಕೆ ಶಿವಕುಮಾರ್ ಮಾತನಾಡಿರುವಂಥದ್ದು, 5 ವರ್ಷದ ಹಿಂದೆ ನಾನು ಬೇಡ್ಕೊಂಡಿದ್ದ ಕೆಲಸ ಆಗಿದೆ, ಮತ್ತೆ ಆಶೀರ್ವಾದ ಮಾಡು ತಾಯಿ ಅಂತ ಈಗ ಕೇಳಿಕೊಂಡಿದ್ದೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜಾಗದಲ್ಲಿ ಇವತ್ತು ಪೂಜೆ ಮಾಡುವಂಥ ಭಾಗ್ಯ ಕೂಡ ನನಗೆ ಸಿಕ್ತು. ಅದಲ್ಲದೆ ಸುಮಾರು 5 ವರ್ಷದ ಹಿಂದೆ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ. ಅದು ನನ್ನ ಇಷ್ಟ ನೆರವೇರಿತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನು ತಿಳಿಸಿ ಮತ್ತೆ ಆ ತಾಯಿ ಆಶೀರ್ವಾದವನ್ನು ಮಾಡಿ, ಆಶೀರ್ವಾದ ಮಾಡು ತಾಯಿ ನನಗೆ ಅಂತೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ನನಗೆ, ರಾಜ್ಯಕ್ಕೆ, ನನ್ನ ನಂಬಿದಂಥ ಜನಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ. ಸೊ ಬಹಳ ಸಂತೋಷದಿಂದ ಹಸನ್ಮುಖನಾಗಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ. ಸರ್, ಈಗ ಇವತ್ತು ಸಿಎಂ ಅವರು ಅಧಿವೇಶನದಲ್ಲಿ ಮಾತಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದರು, 2.5 ವರ್ಷ ಯಾವುದೇ ರೀತಿಯಂತ ಕಮಿಟ್ಮೆಂಟ್ ನಮ್ಮಲ್ಲಿ ಆಗಿಲ್ಲ, ನಾನೇ ಮುಂದುವರಿತೀನಿ, ಮುಂದಿನ 2.5 ವರ್ಷ ನಾನೇ ಇರ್ತೀನಿ ಅಂತ ಹೇಳಿದರು. ಮತ್ತೆ ಹೈಕಮಾಂಡ್ ಕೂಡ ನನ್ನ ಪರವಾಗಿದೆ ಅಂತ ಹೇಳಿದರು. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಅವ್ರ ಹೈಕಮಾಂಡ್ ಇರೋದಕ್ಕೇ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ಬರು ಮಾತಾಡಿದ್ದೇವೆ, ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಹೋಗ್ತೇವೆ. ಬದಲಾವಣೆ ಏನು ಆಗಲ್ಲ ಅಂತೀರಾ ಸರ್ ಈ ಸದ್ಯಕ್ಕೆ? ಸಿಎಂ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟು ಇದೆ. ನಿಮ್ಮ ಶಾಸಕರು ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನ್ ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಹೋಗ್ತೇವೆ. ನೋಡಿ, ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಅಥವಾ ನಾಯಕರೇ ಆಗಿರ್ಬೋದು, ಯಾರೇ ಮಾತಾಡಿದ್ರು ಸಿಎಂ ಕುರ್ಚಿಯ ವಿಚಾರಕ್ಕೆ ಬಂದಾಗ ಒಂದು ಹಂತದಲ್ಲಿ ಇವರ ಪರವಾಗಿದ್ದೀವಿ ಅನ್ನೋ ಥರದಲ್ಲಿ, ಅಥವಾ ಒಂದು ಹಂತದಲ್ಲಿ ನನ್ನ ಪರವಾಗಿದೆ ಅನ್ನೋ ಥರದಲ್ಲೇ ಹೇಳ್ತಾರೆ. ಆದರೆ ಮತ್ತೆ ಇದ್ದಕ್ಕಿದ್ದಂತೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡ್ತಾರೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದ ಅದನ್ನೇ. ಅವರು ಒಳಗಡೆಗೆ ದೇವಿಯಲ್ಲಿ ಏನು ಪ್ರಾರ್ಥನೆಯನ್ನು ಮಾಡಿದ್ರೋ ಗೊತ್ತಿಲ್ಲ, ನಾನು ಹಸನ್ಮುಖನಾಗಿ ಹೋಗ್ತಾ ಇದ್ದೇನೆ ಅಂತ. ಆದರೆ ಚರ್ಚೆ ನಡೀತಾ ಇರೋದೇನು, ತಮ್ಮ ಸಿಎಂ ಕುರ್ಚಿಯ ಕನಸೇನಿದೆ ಅದು ಈಡೇರಲಿ ಅಂತ ಬೇಡ್ಕೊಳ್ಳೋದಕ್ಕೆ ಬಂದಿದ್ದಾರೆ ಅಂತ. ಹಸನ್ಮುಖನಾಗಿ ಹೋಗ್ತಾ ಇದ್ದೇನೆ ಅಂದರೆ ಬಹುಶಃ ಅವರ ಬೇಡಿಕೆ ಈಡೇರತ್ತೆ ಅಂತ ಅಲ್ಲಿ ಪ್ರಸಾದ ಸಿಕ್ಕಿದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಒಂದು. ಎರಡನೇದು, ಸೆಷನ್ನಲ್ಲಿ ಇವತ್ತು ಬೆಳಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ 2.5 ವರ್ಷ ಅಂತೇಳಿ ನನ್ನ ಆಯ್ಕೆ ಮಾಡಿರೋದಲ್ಲ, CLPಯಲ್ಲಿ 2.5 ವರ್ಷ ಅಂತ ನಾವೆಲ್ಲೂ ಹೇಳೇ ಇಲ್ಲ, ತೀರ್ಮಾನ ಆಗೇ ಇಲ್ಲ, 5 ವರ್ಷಕ್ಕೆ ಅಂತ ನನ್ನ ಆಯ್ಕೆ ಮಾಡಿದ್ದಾರೆ, ಈಗ ನಾನೇ ಸಿಎಂ, ಮುಂದೇನು ನಾನೇ ಸಿಎಂ ಇರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಮತ್ತೆ ಹೈಕಮಾಂಡ್ ತೀರ್ಮಾನಿಸುವವರೆಗೂ, ಹೈಕಮಾಂಡ್ ಹೇಳುವವರೆಗೂ ಅಂತ. ಈಗ ಅದೇ ಪ್ರಶ್ನೆಯನ್ನು ಡಿಕೆ ಶಿವಕುಮಾರ್ ಅವರಿಗೆ ಕೇಳಿದಂತಹ ಸಂದರ್ಭದಲ್ಲಿ ನಾನು ಕೂಡ ಎಲ್ಲೂ ಹೇಳಿಲ್ವಲ್ಲ, 5 ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯನವರು ಇರಲ್ಲ ಅಂತ ನಾನೆಲ್ಲಿ ಹೇಳಿದ್ದೆ? ನಾನು ಹೇಳಿಲ್ಲ, ಸಿಎಂ ಅವರು ಹೇಳಿಲ್ಲ. ಈ ಉತ್ತರವನ್ನು ಕೊಟ್ಟ ಬೆನ್ನಲ್ಲಿನೇ ಮತ್ತೆ ಹೇಳ್ತಾರೆ, ನಾನು ಮತ್ತು ಸಿಎಂ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ, ಹೈಕಮಾಂಡ್ನವರು ನಮ್ಮನ್ನು ಒಂದು ಒಪ್ಪಂದಕ್ಕೆ ತಂದಿದ್ದಾರೆ, ಅದು ನಾವು ನೋಡ್ಕೊಳ್ತೇವೆ ಅಂತ. ಅಂದರೆ ಇಲ್ಲಿ ಮತ್ತೆ ಏನು ಒಂದು ಗೊಂದಲ ಇದೆ ಕುರ್ಚಿಯ ವಿಚಾರದಲ್ಲಿ. ಆ ಗೊಂದಲಕ್ಕೆ ಒಂದು ಸರಿಯಾದ ಕ್ಲಾರಿಫಿಕೇಶನ್ ಅಂತೂ ಯಾರಿಗೂ ಸಿಕ್ಕಿಲ್ಲ. ಹಾಗೆ ಬದಲಾವಣೆ ಆಗತ್ತಾ ಅಂತಂದರೆ ಬದಲಾವಣೆಯ ಬಗ್ಗೆ ನಾವೇನೂ ಚರ್ಚೆ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಈ ಮಾಹಿತಿಗಳು, ಹೇಳಿಕೆಗಳು ಬರ್ತಾ ಇರೋದೇ ಕಾಂಗ್ರೆಸ್ ಪಾಳೆಯದಿಂದ, ಕಾಂಗ್ರೆಸ್ನ ನಾಯಕರಿಂದ. ಒಂದು ಸಾರಿ ಸಿಎಂ ಬಣದ ನಾಯಕರು ಮಾತಾಡಿರ್ತಾರೆ, ಇನ್ನೊಂದು ಸಾರಿ DKC ಬಣದ ಶಾಸಕರು ಅಥವಾ ನಾಯಕರು ಮಾತಾಡಿರ್ತಾರೆ. ಒಂದು ಸಾರಿ ಇವರೇನೋ ಮೀಟಿಂಗ್ ಅರೇಂಜ್ ಮಾಡ್ತಾರೆ, ಇನ್ನೊಂದು ಸಾರಿ ಅವರೇನೋ ಮೀಟಿಂಗ್ ಅರೇಂಜ್ ಮಾಡ್ತಾರೆ. ಎನ್ಕೌಂಟರ್ಗಳು ನಡೀತಾ ಇದ್ದಾವೆ ಇಲ್ಲಿ. ಆದರೆ ನಡೀತಾ ಇರೋದೇ ಸಿಎಂ ಕುರ್ಚಿಯ ವಿಚಾರವಾಗಿ. ಪ್ರತಿ ಸಾರಿ ಬಂದವಾಗ DKC ಬಣದ ನಾಯಕರು ಹೇಳ್ತಾರೆ ಕೂಲಿಯನ್ನು ಕೊಡಬೇಕು ಅಂತ.
CM ಬಣದ ನಾಯಕರು ಹೇಳ್ತಾರೆ CM ಮುಂದುವರಿತಾರೆ ಅಂತ. ಈ ಹೇಳಿಕೆಗಳು ಬಂದಿದ್ದಕ್ಕೋಸ್ಕರನೇ ಚರ್ಚೆ ಶುರುವಾಗಿರುವಂಥದ್ದು. ಆದರೆ ನಾವು ಯಾವುದೇ ರೀತಿಯ ಚರ್ಚೆಗಳನ್ನು ಮಾಡ್ತಾ ಇಲ್ಲ ಅನ್ನೋ ಹೇಳಿಕೆಯನ್ನು DCM DK ಶಿವಕುಮಾರ್ ಅವರು ಕೊಡ್ತಾರೆ. ಇದರ ನಡುವೆಯೂ ಮತ್ತೆ ಒಪ್ಪಂದದ ಬಗ್ಗೆ ಅವರು ಮಾತನಾಡಿದ್ದಾರೆ. ನಾನು CM ಅವರು ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ, ಅದರಂತೆ ನಾವು ನಡೆದುಕೊಳ್ತೇವೆ, ನಮ್ಮನ್ನು ಹೈಕಮಾಂಡ್ನವರು ಕೂಡ ಒಂದು ಒಪ್ಪಂದಕ್ಕೆ ತಂದಿದ್ದಾರೆ ಅಂತ DCM DK ಶಿವಕುಮಾರ್ ಅವರು ಹೇಳಿದರು. ಆ ಒಪ್ಪಂದ ಏನು ಬಹಿರಂಗವಾಗಿ ಅಂತೂ ಯಾರೂ ಎಲ್ಲೂ ಹೇಳಿಲ್ಲ. ಆದರೆ ಮಾಹಿತಿ ಇರೋದು ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅಂತಲೇ. ಈ ಕಾರಣಕ್ಕೋಸ್ಕರನೇ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.